ध्रुवन्ते राजवरुणा ध्रुवन्ते बृहस्पतिः ध्रुवञ्च इन्द्रश्चाग्निश्च राष्ट्रन्दारेका ध्रुवं ध्रुवं चेर्मिलापिता ॐ नमः सरसे नमः सरस्वराय नमः ಬೇಡ ಹೂವ ಸ್ವಲ್ಪ ಸೈಡ್ಗೆ ಹಾಕಿ ಓಮೇ ಧೇನಾಧರಣಿ ಲೋಕಧಾರಣಿ ಮುಕ್ತಾಸ್ಪರ ಪುರಾಣಾಂ ಚಕ್ಷುಷೇ ಬಲಗಾಲ ಮುಂದೆ ಇಟ್ಟು ಕೂತ್ಕೊಳ್ಳಿ ಬಲಗಾಲ ರೈತರ ಬಂಧು ಬೈರೇಗೌಡರಿಗೆ ರೈತರ ಬಂಧು ಬೈರೇಗೌಡರಿಗೆ ಈ ಒಂದು ಹರೇ ಕೃಷ್ಣ ಈ ಒಂದು ದಿನ ನಮ್ಮ ಆಶೋತ್ತರಗಳು ಪೂರೈಸಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥ ಜನತೆಗೆ ನಮಸ್ಕರಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನ ಪಾದಗಳಿಗೆ ನಮಿಸುತ್ತಾ ನಾನು ಮಾಡತಕ್ಕಂಥ ಸೇವೆ ಗೋವುಗಳ ಸೇವೆಯಿಂದ ಈ ಕಾರ್ಯ ನನಗೆ ಸಿದ್ಧಿಸಿದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ಹಾಲು ಉತ್ಪಾದಕರ ಸಂಘದವರಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಯೋಜನೆಗಳು ಇಟ್ಕೊಂಡಿದ್ದಾರೆ? ಹಾಲು ಉತ್ಪಾದಕರಿಗೆ ನಾನು ಕೂಡ ಉತ್ಪಾದಕ ಅವ್ರ ಜೊತೆ ಒಳಗೆ ಇರ್ತಕ್ಕಂಥವನು, ನಾನು ಕೂಡ ಒಳ್ಳೆಯ ಹೈನುಗಾರಿಕೆಯಾಗಿ ಬಂದಿರತಕ್ಕಂಥ ರೈತ ಕಷ್ಟಗಳು ನಾನು ಅರ್ತಿರ್ತಕ್ಕಂಥವ್ನು. ನಾನು ಎಲ್ಲೋ ನೆಲಮಂಗಲದಲ್ಲೋ ಅಥವಾ ಇನ್ನೊಂದು ಕಡೆ ಮನೆ ಮಾಡ್ಕೊಂಡಿರ್ತಕ್ಕಂಥವ್ನು. ನನ್ನ ಗೋವುಗಳು ಎಲ್ಲಿರ್ತವೆ ಸರ್ವೆ ನಂಬರ್ 125ರಲ್ಲಿ ನನ್ನ ವಾಸದ ಮನೆ ಮತ್ತು ಅವುಗಳ ವಾಸದ ಮನೆ ಕೂಡ ಜೊತೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ. ಇಲ್ಲಿರ್ತಕ್ಕಂಥ ಕಷ್ಟ ಕಾರ್ಯಪಣಿಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಯೂಸ್ ಮಾಡ್ತೀನಿ. ಇವತ್ತಿನ ದಿವಸ ಅನೇಕ ಸಮಸ್ಯೆಗಳು ಗೋಪಾಲಕರಿಗೆ ಕಾಡ್ತಾ ಇದೆ. ಒಂದು ರೈಟು ಸರ್ಕಾರಗಳು ಏನು ಮಾಡ್ತವೆ, ಅನೇಕ ಸಂಘ ಸಂಸ್ಥೆಗಳು ಇವಾಗ ಸರ್ಕಾರದ ಸೊಮ್ಮೇಲೆ ಇರತಕ್ಕಂಥ ಉದಾಹರಣೆಗೆ ಹೇಳೋದಾದರೆ ಮೈಸೂರು ಸ್ಯಾಂಡಲ್ ಅಂತ ಹೇಳೋದು. ಈ ಮೈಸೂರು ಸ್ಯಾಂಡಲ್ ಸೋಪ್ನವರು ನೀವು ಸರ್ಕಾರ ಯಾಕೆ ರೇಟ್ ಫಿಕ್ಸ್ ಮಾಡಲ್ಲ, ಯಾಕೆ ಅವ್ರ ರೇಟ್ ಅವರು ಇರ್ತಕ್ಕಂಥ ಅವ್ರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅವರ ಕಷ್ಟ ನಷ್ಟಗಳ ಬಗ್ಗೆ, ಅವರ ಒಂದು ಪ್ರೊಡಕ್ಷನ್ ಬಗ್ಗೆ ಎಷ್ಟು ಖರ್ಚು ಬರ್ತದೆ ಅದನ್ನು ಮಾಡ್ತಾವ್ರೆ. ಸರ್ಕಾರದವರು ರೈತರು ಅಗ್ಗವಾಗಿ ಸಿಕ್ಕವ್ರೆ ಅಂತ ರೈತರ ಮೇಲೆ ಸವಾರಿ ಮಾಡ್ತಾರೆ. ಇದು ಯಾಕೆ ಬೇಕು? ನಾವು ನಮ್ಮ ಸಂಸ್ಥೆ ಒಂದು ಪ್ರೈಮರಿ ಸೊಸೈಟಿ ಇದೆ, ಅದಾದಮೇಲೆ ಇರತಕ್ಕಂಥ ಶಿಬಿರ ಕಚೇರಿ ಇದೆ, ಇದಾದಮೇಲೆ ಒಕ್ಕೂಟಗಳಿವೆ, ಇದಾದಮೇಲೆ ಕರ್ನಾಟಕ ಮಹಾಮಂಡಲ ಇದೆ. ಇಷ್ಟೆಲ್ಲಕ್ಕೂ ಆಡಿಟ್ ಇರ್ತದೆ. ಇಷ್ಟೆಲ್ಲವನ್ನು ಮಾಡಿಕೊಂಡು ಸರ್ಕಾರ ಬೇಕಾದ್ರೆ ನಾಮಿನಿಗಳಾಗ್ತದೆ, ಹಾಕಲಿ ಪರವಾಗಿಲ್ಲ, ನಾಮಿನಿಗಳಾಗಲಿ, ಏನು ಆಡಿಟ್ ಮಾಡಲಿ, ಎಲ್ಲವನ್ನು ಮಾಡಲಿ. ಈ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದನ್ನು ಸರ್ಕಾರ ಯಾಕೆ ಮಾಡಿಕೊಂಡಿದೆ? ನಾವು ರೈತರು ನಮ್ಮ ಉತ್ಪನ್ನಗಳನ್ನ ಎಷ್ಟು ಖರ್ಚಾಗ್ತದೆ, ಎಷ್ಟು ಅವಕ್ಕೆ ಮಾಡಬೇಕು, ನಮ್ಮ ರೇಟ್ ಎಷ್ಟು ಕೊಡಬೇಕು. ಗ್ರಾಹಕರು ಹಂಗಾರೆ ಗ್ರಾಹಕರು ಬೇರೆ ರೇಟ್ಗಳಿಂದ ಜಾಸ್ತಿ ಮಾಡಿದಾಗೂ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅದು ಯಾರು ಕೂಡ ಹಂಗೆ ಅನ್ನೋದು ವಾಡಿಕೆ. ಅದರಿಂದ ಅದನ್ನು ನೋಡ್ಕೊಂಡು ರೈತರು ಸದೃಢವಾಗಿ ಸಿಕ್ಕವ್ರೆ ಅಂತೇಳಿ ಆ ರೈತರ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು, ಎಷ್ಟು ಸಾರಿ ಹೋದ್ರೂ ರೇಟ್ಗಳು ಜಾಸ್ತಿ ಮಾಡ್ತಕ್ಕಂಥದ್ದು, ಶಬಾಷ್ಗಿರಿ ತಕ್ಕಂಥದ್ದು ಮಾಡ್ತಾರೆ. ಇದು ಮಾಡಬಾರ್ದು. ನಮ್ಮ ರೈತರು ನಮ್ಮ ಉತ್ಪನ್ನಗಳಿಗೆ ನಮಗೆ ಎಷ್ಟು ಖರ್ಚು ಬರ್ತದೆ, ನಮ್ಮ ಕಷ್ಟ ನಿಷ್ಠುರಗಳನ್ನು ನೋಡ್ಕೊಂಡು ನಾವು ಮಾಡ್ತಕ್ಕಂಥದ್ದನ್ನು ನಮಗೆ ನೇರವಾಗಿ ಕರ್ನಾಟಕ ಮಹಾಮಂಡಲಕ್ಕೇ ಬಿಟ್ಬಿಡಬೇಕು. ನಾವು ಒಂದು ಪ್ರೈಮರಿ ಸೊಸೈಟಿ ಇರ್ತದೆ, ಅಲ್ಲಿಂದ ಒಂದು ಇಲ್ಲಿ ಕ್ಯಾಂಪ್ ಆಫೀಸ್ ಇರ್ತದೆ, ಅಲ್ಲಿಂದ ಒಂದು ಒಕ್ಕೂಟಗಳಿರ್ತವೆ, ಅಲ್ಲಿಂದ ಒಂದು ಕರ್ನಾಟಕ ಮಹಾಮಂಡಲ ಇರ್ತದೆ. ನಾವು ಇಲ್ಲಿ ಎಲ್ಲ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಮಹಾಮಂಡಲದಲ್ಲಿ ಮಂಜೂರು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಸರ್ಕಾರಗಳು ಈಗೇನೆ ಯಾವುದೇ ಸರ್ಕಾರ ಇರಲಿ, ನೀವು ಮಾಧ್ಯಮದಲ್ಲಿ ಚೆನ್ನಾಗಿ ಕೇಳಿಸ್ಕೊಬೇಕು, ಯಾವುದೇ ಕಾರಣಕ್ಕೂ ನಮ್ಮ ರೈತರ ಮೇಲೆ ಸವಾರಿ ಮಾಡಬೇಡಿ. ಹೇಳೋದು ರೈತರಿಗೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ರೈತ 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 ಅಂತಾರೆ. ಇರ್ತಕ್ಕಂಥದ್ದು ಇವತ್ತಿನ ದಿವಸ ರೈತರಿಗೆ ಇರ್ತಕ್ಕಂಥ ಕರ್ಮ ಇನ್ನೊಬ್ಬನಿಗಿಲ್ಲ. ಅವನು ಎಷ್ಟು ಕಷ್ಟಪಡ್ತಾವನೆ,
ಮಾರ್ಮಿಕವಾಗಿ ಬಂದು ಬೇಕಾದ್ರೆ ನೀವು ಕೂಡ ಅಧ್ಯಯನ ಮಾಡಿ. ಒಬ್ಬ ಒಂದು ಶೆಡ್ಡನ್ನು ಇಟ್ಕೊಂಡು 4 ಹಸುಗಳನ್ನ ಇಟ್ಕೊಂಡು ಅವನ ಕಷ್ಟ ಸುಖ ಏನು, ಯಾವ ರೀತಿ ಇದ್ದಾನೆ ಅವನು ಯಾವುದಾರ ಒಂದು ವೆಹಿಕಲ್ಸ್ ತಗೊಳಕ್ಕೆ ಆಗ್ಯದ, ಬೇರೆ ಅಡ್ಡದಾರಿ ಹಿಡಿದು ತಗೋಬೇಕು. ಅದರಿಂದ ಸರ್ಕಾರಗಳು ನಾನು ಹೇಳೋದೇನೆಂದರೆ, ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ, ನೀವು ಈ ಒಂದು ರೈಟ್ ಫಿಕ್ಸ್ ಮಾಡೋದನ್ನು ದಯವಿಟ್ಟು ಬಿಡಿ. ನಮಗೆ ಸಂಸ್ಥೆಗಳವೆ, ನೀವು ಬೇಕಾದ್ರೆ ಮೇಲ್ವಿಚಾರಕ್ಕೂ ನಿಮ್ಮ ಇದು ಕೂಡ ಆಗ್ತೀರ, ನಾಮಿನಿ ಕೂಡ ಆಗ್ತೀರಾ, ಅವ್ರು ಕಂಟ್ರೋಲ್ ಮಾಡ್ಕೊಂಡು ಹೋಗಿ. ಬೆಲೆ ಫಿಕ್ಸ್ ಮಾಡೋದು ಮಾತ್ರ ನೀವು ಬಿಟ್ಬಿಡಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಸರ್, ಅಧ್ಯಕ್ಷರ ಚುನಾವಣೆ ಬಗ್ಗೆ ವರಿಷ್ಠರು ಏನಾದರೂ ಮಾತಾಡಿದಾರಾ? ಕುಮಾರಸ್ವಾಮಿ ಅವರು JDS ನಿಂದ ನೀವೇ ಒಬ್ರು ಗೆದ್ದಿರುವಂತದ್ದು. ಅಧ್ಯಕ್ಷ ಚುನಾವಣೆ, ಬೊಮ್ಮನ ಅಧ್ಯಕ್ಷ ಚುನಾವಣೆ ಇದುವರೆಗೂ ನನಗೆ ಕುಮಾರಸ್ವಾಮಿಗೆ ಒಂದು ಗಾರ್ಲ್ಯಾಂಡ್ ಮಾಡೋಕೆ ಕೂಡ ಸಿಕ್ಕಿಲ್ಲ. ಅವರು ಎಲ್ಲೋ ಡೆಲ್ಲಿನಾಗಿದ್ದಾರಂತೆ, ಸಾಟರ್ಡೆ ಬರ್ತಾರೆ ಅಂತ ಹೇಳವ್ರೆ. ಅದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ ನನಗೆ, ಏನೂ ಆಗಿಲ್ಲ, ಯಾರೂ ಅದು ತಂಟೆ ಬಂದಿಲ್ಲ. ಇನ್ನೂ ಏನೋ ಕೋರ್ಟಲ್ಲಿ ಇದೆ, ಯಾವುದೋ ಕೆಲವು ಕೋರ್ಟಲ್ಲಿವೆ, ತೀರ್ಮಾನ ಆದಮೇಲೆ ಅದನ್ನು ತೀರ್ಮಾನ ಮಾಡ್ತಾರೆ, ಆಮೇಲೆ ವರಿಷ್ಠರಿದ್ದಾರೆ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು ಧರ್ಮಗಳನ್ನು, ಬಹಳ ಅಪರೂಪದ ಜನ್ಮ ಮಾನವ ಜನ್ಮ. ಈ ಜನ್ಮವನ್ನೇ ಮರೆತು ಬಿಡ್ತಾರೆ. ಹಣಗಳು ಆಸ್ತಿಗಳು ಕಂಡಾಗ ದುರಾಸೆಗಳು ಎಷ್ಟು ಕಾಣ್ತವೆ, ಎದ್ದು ಕಾಣ್ತವೆ, ಅದನ್ನು ನೋಡ್ತಾರೆ ವಿನಃ ನಮ್ಮ ಏನು ಕಷ್ಟ ಕಾರ್ಪಣ್ಯಗಳು, ನಾವು ಹಣವನ್ನು ಸಂಪಾದನೆ ಮಾಡಿ ಏನು ಮಾಡಬೇಕಾದಿಲ್ಲ. ಇಲ್ಲಿರ್ತಕ್ಕಂಥ ಬಹಳಷ್ಟು ಅನ್ಯಾಯಗಳು ನಡೆದವೆ. ಉತ್ಪಾದಕರ ಹಣ ಇವತ್ತಿನ ದಿವಸ 27 ಪೈಸಾ ನಮ್ಮ ಪ್ರತಿಯೊಬ್ಬರ ಹಾಲಿನಲ್ಲಿ ಒಂದಕ್ಕೆ ಪ್ರತಿ ದಿನಕ್ಕೆ 1 ಲೀಟ್ರ್ ಹಾಲಿಗೆ 27 ಪೈಸಾ ಹಿಡ್ಕೊಳ್ತಾರೆ. ಇದು ಬಮೂಲ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಈ ಟ್ರಸ್ಟಲ್ಲಿ ಬರ್ತಕ್ಕಂಥ ಹಣ ಬಹಳಷ್ಟು ಅನ್ಯಾಯವಾಗಿದೆ. ಇದರ ಮುಂದಿನ ದಿನಗಳಲ್ಲಿ ನಾನು ಇದರ ಅನ್ಯಾಯವಾಗಿ ಬಿಡಿದಿರೆ ರೈತರಿಗೆ, ನಾನು ರೈತನ ಮಗ, ನಾನು ರೈತ, ನನ್ನ ಕಷ್ಟ ಏನು ಅಂತ ನನಗೆ ಗೊತ್ತದೆ. ಇದನ್ನೆಲ್ಲ ಎಲ್ಲೂ ಹೋಗಿದ್ರೆ ಯಾರು ಉತ್ಪಾದಕರು ಅವರಿಗೆ ಸಿಕ್ಕ ಥರ ಮಾಡೋಕ್ಕೆ ನಾನು ಶ್ರಮ ವಹಿಸ್ತೀನಿ. ಆರೋಪ ಮಾಡೋದು ಏನು ಮಾಡೋಕ್ಕಾಗಲ್ಲ, ಅವರ ಅನಿಸಿಕೆ. ಆರೋಪ ಮಾಡ್ತಾರೆ, ಆರೋಪಗಳ ಪರಿಶೀಲನೆ ಮಾಡ್ತಕ್ಕಂಥವರು ನಮ್ಮ ಹಾಲು ಉತ್ಪಾದಕರು. ಬೈರೇಗೌಡ ಹೇಳಿದ್ದು ಎಷ್ಟು ಸರಿ, ಅದು ಸರಿನಾ ಇಲ್ವಾ, ಬೈರೇಗೌಡನ ಕೂಡ ಮಾಡ್ತಾರೆ. ಅದು ಎಷ್ಟು ಅಂದ್ಬಿಟ್ಟು ಭಗವಂತ ಒಬ್ಬಿರ್ತಾನೆ ಮೇಲ್ಗಡೆ, ಭಗವಂತ ಕೂಡ ನೋಡ್ತಾ ಅವನೇ. ನಾವು ಭಗವಂತನಿಗೆ ಹೇಳ್ತೀವಿ, ನಾನೇನು ಹಂಗೆ ಮಾಡಿದರೆ ನನಗೆ ನೀನು ಶಾಪ ಹಾಕು, ನಾನು ಕಷ್ಟ ಬಿದ್ದು ಸಂಪಾದನೆ ಮಾಡಿ ನಾನು ಮಾಡಿದ್ದಕ್ಕೋಸ್ಕರ ಆ ಭಗವಂತ ಗೆದ್ಸವನೇ. ಮುಂದಿನ ದಿನಗಳಲ್ಲಿ ಏನು ಉತ್ಪಾದಕರೇ ಬೈರೇಗೌಡ ಏನು ಅವನ ಹಸುಗಳು ಸಾಕ್ಯವನ ಇಲ್ವಾ, ಯಾವ ರೀತಿ ಸಾಕ್ಯವನೆ, ಯಾವ ರೀತಿ ಹಾಲು ಕರೀತಾನೆ ಅನ್ನೋದು ಎಲ್ಲ ಉತ್ಪಾದಕರು ನೋಡಿದ್ರೆ ಯಾರೋ ಕುಹಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. ಹರಿಶ್ಚಂದ್ರ ಮಹಾರಾಜ ಭಾಳ ಸತ್ಯವಂತ ಅಂತ ಹೇಳ್ತಾರೆ, ಹೇಳ್ತಾರೆ. ಅವನ ಕತೆ ಅಜರಾಮಜರವಾಗಬೇಕಾದ್ರೆ ಏನು ವಿಶ್ವಾಮಿತ್ರನೇ ಕಾರಣ. ಹೀಗೆ ನಮಗೂ ಕೆಲವು ಜನ ವಿಶ್ವಾಮಿತ್ರಗಳು ಅವರೇ, ಪಾಪ ಅವರು ನಮಗೋಸ್ಕರವೇ ಮಾಡ್ಯಾವೆ. ಇವರು ಇಷ್ಟೆಲ್ಲ ಮಾಡ್ದರೆ ಇದ್ದಿದ್ರೆ ನಾನು ಇಡೀ ಕರ್ನಾಟಕ ಮಹಾಮಂಡಲದಲ್ಲಿ, ಕರ್ನಾಟಕ ರಾಜ್ಯದಲ್ಲೇ ಬೈರೇಗೌಡ ಅಂದರೆ ಯಾರು ಅಂಥೇಳಿ ಹೆಸರನ್ನು ಮಾಡಿಕೊಟ್ಟಂಥವರು ಏನು ಕುಹಿಗೆಗಳು ನನ್ನ ಹಿಂದೆಗಡೆ ಟೀಕೆ ಮಾಡ್ಯಾರಲ್ಲ, ಅವರಿಂದ ನಾನು ಇಷ್ಟು ಫೇಮಸ್ ಆಗಿದ್ದೀನಿ ಅಂತ ಹೇಳಿ. ಸಾಕಷ್ಟು ಸುಧಾರಣೆಗಳಿವೆ. ಆರೋಗ್ಯದ ಬಗ್ಗೆ, ಹೈನುಗಳ ಆರೋಗ್ಯದ ಬಗ್ಗೆ ಒಂದು ಹೈಟೆಕ್ ಆಸ್ಪತ್ರೆ ಆಗಬೇಕು ಅನ್ನೋದಿದೆ. ಭಾಳ ದೊಡ್ಡ ಜನಗಳು ದಿಗ್ವಿಜಯರು, ನಮ್ಮ ಏನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಭಾಳ ದಿಗ್ವಿಜಯರು ಗೆದ್ದು ಬಂದಿದ್ದಾರೆ. ಅವರು ಕೂಡಿ ನಾನು ಅವ್ರ ಹತ್ರ ಮಾತಾಡಿ ಕಷ್ಟ ಕಾರ್ಪಣ್ಯಗಳನ್ನು ನಾನು ಜಯಶೀಲನಾಥ್ನಿನದ್ರಿಗೆ ನನಗೆ ನಂಬಿಕೆ ಇದೆ. ಅವರು ಕೂಡ ಭಾಳ ದಿಗ್ವಿಜಯರು, ಅವ್ರ ಮುಂದೆನೇ ನಾನು ಮಾತಾಡೋಕ್ಕೆ ಶಕ್ತಿ ಇದೆ. ಅವರು ಕೂಡ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ಒಳ್ಳೆಯ ಉತ್ತಮ ಹೈನುಗಾರರು, ಅವ್ರ ಮುಂದೆ ಅವರ ಸಲಹೆಗಳನ್ನು ತಗೋಬೇಕು ಅಂತ ಅವರು ಕೂಡ ಅಂದವ್ರೆ. ಎಲ್ಲ ನಿರ್ದೇಶಕರು ಈಗಾಗಲೇ ಹೇಳವ್ರೆ, ನೀವು ಭಾಳ ಬರಬೇಕಾಗಿತ್ತು, ನೀವು ಹಿಂದೆನೇ ಬರಬೇಕಾಯಿತು ಅಂತ ಕೆಲವರು ಅಂದವ್ರೆ. ಈಗ ಬಂದಿದ್ದೀನಿ, ಮಾಡ್ತೀನಿ ಅನ್ನೋ ನಂಬಿಕೆ ನನಗೈತಿ.